ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಮುಂದಾದ ಸರ್ಕಾರ. ಕೋಮು ಪ್ರಚೋದನೆ ಭಾಷಣ ಮಾಡಿದ್ರೆ ಇನ್ನು ಮುಂದೆ ದಂಡ ಬೀಳುತ್ತೆ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಮುಂದಾದ ಸರ್ಕಾರ. ಕೋಮು ಪ್ರಚೋದನೆ ಭಾಷಣ ಮಾಡಿದ್ರೆ ಇನ್ನು ಮುಂದೆ ದಂಡವನ್ನ ವಿಧಿಸಲಾಗುತ್ತೆ. ಯಾವುದೇ ಜಾತಿ ಸಮುದಾಯ ನಿಂದಿಸುವಂತ ಭಾಷಣವನ್ನ ಮಾಡೋಂಗಿಲ್ಲ. ಇನ್ನು ಮುಂದೆ ದ್ವೇಷ ಹರಡುವಂತಹ ಭಾಷಣ ಮಾಡುವ ಹಾಗಿಲ್ಲ. ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು, 5,000 ರೂಪಾಯಿಯನ್ನ ದಂಡವನ್ನಾಗಿ ವಿಧಿಸಲಾಗುತ್ತೆ. ಹೊಸ ಕಾಯ್ದೆ ಜಾರಿಗೆ ತರಲು ಮುಂದಾದ ಕೈ ಸರ್ಕಾರ. ಯಾವುದೇ ಸಮುದಾಯದ ಬಗ್ಗೆ ಆಗಿರ್ಬೋದು, ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಜಾತಿ ಬಗ್ಗೆ ಆಗಿರ್ಬೋದು, ಕೋಮು ದ್ವೇಷವನ್ನ ಬಿತ್ತುವಂತ ಭಾಷಣಗಳನ್ನ ಮಾಡಿದ್ರೆ ಹುಷಾರ್. ಯಾಕೆ ಅಂತ ಹೇಳಿದ್ರೆ ಅಂಥ ವಿಷ ಬೀಜ ಬಿತ್ತುವಂತ ಭಾಷಣಗಳನ್ನೇನಾದ್ರೂ ಮಾಡಿದ್ರೆ 3 ವರ್ಷ ಜೈಲು, ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಕೋಮು ದ್ವೇಷ ಭಾಷಣದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತೆ. ಇವುಗಳನ್ನ ತಡೆಯೋದಕ್ಕೋಸ್ಕರ ಕಠಿಣ ಕಾನೂನು ಕ್ರಮದ ಅಗತ್ಯತೆ ಇದೆ. ಹಾಗಾಗಿ ಈ ಮಸೂದೆಯನ್ನ ಜಾರಿ ಮಾಡಿರುವಂಥದ್ದು. 3 ವರ್ಷ ಜೈಲನ್ನು ಕೂಡ ವಿಧಿಸಲಾಗುತ್ತೆ. ಅದ್ರ ಜೊತೆಗೆ 5,000 ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮದ ವೇಳೆ ಕೋಮು ದ್ವೇಷವನ್ನ ಬಿತ್ತುವಂತಹ ಭಾಷಣಗಳನ್ನ ಮಾಡಿದ್ರೆ ಅಥವಾ ಸಮುದಾಯದ ಬಗ್ಗೆ ಆಗಿರ್ಬೋದು, ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಜಾತಿಯ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಕೋಮು ದ್ವೇಷವನ್ನು ಬಿತ್ತುವಂತಹ ಪ್ರಸಂಗಗಳೇನಾದರೂ ಭಾಷಣದಲ್ಲಿ ಬಂದ್ರೆ ಅಂತಹ ವ್ಯಕ್ತಿಗೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ದ್ವೇಷ ಭಾಷಣದ ತಡೆಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ವಿಧೇಯಕ ಪ್ರಸ್ತಾಪನೆ ಮಾಡಿದ್ದ ಸರ್ಕಾರ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಅನುಮೋದನೆಯನ್ನ ನೀಡಲಾಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ದ್ವೇಷ ಭಾಷಣದ ತಡೆಗೆ ಪ್ರತ್ಯೇಕ ಕಾಯ್ದೆ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಹಿಂದಿನ ಸಂಪುಟ ಸಭೆಯಲ್ಲಿ ವಿಧೇಯಕವನ್ನ ಪ್ರಸ್ತಾಪ ಮಾಡಿತ್ತು ಸರ್ಕಾರ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಕಾಯ್ದೆಗೆ ಅನುಮೋದನೆ ಸಿಕ್ಕಿದೆ. ಬೆಳಗಾವಿ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವಂತ ಸಾಧ್ಯತೆ ಕೂಡ ಇದೆ. ಯಾವ್ಯಾವ ಭಾಷಣ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ನೋಡಿದ್ರೆ ಲಿಂಗ ಅಥವಾ ಲೈಂಗಿಕ ದೃಷ್ಟಿಕೋನದ ಭಾಷಣವನ್ನ ಮಾಡಿದ್ರು ಕೂಡ ಅಪರಾಧ ಆಗುತ್ತೆ. ಜನ್ಮಸ್ಥಳ ಮತ್ತು ಭಾಷೆ ಬಗ್ಗೆ ವಿರೋಧಿ ಭಾಷಣವನ್ನ ಮಾಡಿದ್ರು ಕೂಡ ಅದು ಅಪರಾಧನೇ ಆಗುತ್ತೆ. ಸಮುದಾಯದ ಬಗ್ಗೆ ಆಗಿರ್ಬೋದು, ಜಾತಿ ಬಗ್ಗೆ ಆಗಿರ್ಬೋದು, ಇಂಥ ರೀತಿಯ ಕೋಮು ಗಲಭೆಯನ್ನ ಬಿತ್ತುವಂತಹ ಭಾಷಣಗಳನ್ನ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ ಮತ್ತು 5,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಈಗ ಕಾಂಗ್ರೆಸ್ ಸರ್ಕಾರ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ. ಏನಾದ್ರೂ ಕೋಮು ದ್ವೇಷವನ್ನ ಬಿತ್ತುವಂತ ಭಾಷಣಗಳನ್ನ ಮಾಡಿದ್ರೆ ಅವರಿಗೆ 3 ವರ್ಷ ಜೈಲಿನ ಜೊತೆಗೆ 5 ವರ್ಷ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ದ್ವೇಷ ಭಾಷಣಕ್ಕೆ ಒಂದು ರೀತಿ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿತ್ತು. ಅಂದ್ರೆ ಸ್ಪೆಷಲಿ ಈ ಕೋಮು ವಿಚಾರವಾಗಿ ಒಂದಿಷ್ಟು ಜನ ಕೋಮು ವಿಚಾರಕ್ಕೆ ದ್ವೇಷ ಭಾಷಣವೇ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ದಂತೂ ನಿಜ. ಆದ್ರೆ ಅದನ್ನ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಅದಕ್ಕೊಂದು ಬಿಲ್ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಗುತ್ತೆ. ಸಂಪೂರ್ಣವಾಗಿ ಚರ್ಚೆಯಾದ ಬಳಿಕ ಚಳಿಗಾಲದ ಅಧಿವೇಶನ ಅಂದ್ರೆ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಮಂಡನೆ ಮಾಡಲಾಗುತ್ತೆ. ಬಿಲ್ ಮಂಡನೆ ಮಾಡಿದಂತಹ ಸಮಯದಲ್ಲಿ ವಿಪಕ್ಷಗಳು ಇದಕ್ಕೆ ಕಿಡಿಕಾರೋದು ಸಹಜ. ಯಾಕಂದ್ರೆ ದ್ವೇಷ ಭಾಷಣ ಅನ್ನುವಂತಹ ವಿಚಾರವಾಗಿ ಹಲವಾರು ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಸೇರಿಸಿದ್ದಾರೆ. ಅಂದ್ರೆ ಒಂದು ದೇಶ, ಒಬ್ಬ ವ್ಯಕ್ತಿ ಅಥವಾ ಇನ್ನಿತರವಾಗಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಅನಾನುಕೂಲ ಆಗುವಂತಹ ರೀತಿಯಲ್ಲಿ ಅಥವಾ ಅವರ ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ಅಥವಾ ಒಂದು ಯಾವುದೇ ಒಂದು ಸ್ಥಳ ಆಗಿರ್ಬೋದು, ಎಲ್ಲ ಅಂದ್ರೆ ಈ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂತಹ ರೀತಿಯಲ್ಲಿ ಮಾತು ಇತ್ತು ಅಂದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮ, ಜೊತೆಗೆ ಜೈಲು ಶಿಕ್ಷೆ, ದಂಡ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಈ ಬಿಲ್ ನ ತರ್ತಿರೋದ್ರಿಂದ ಸಹಜವಾಗಿ ಇದು ಒಂದು ವಿರೋಧಕ್ಕೆ ಕಾರಣ ಕೂಡ ಆಗಬಹುದು. ಆದ್ರೆ ಈ ಬಿಲ್ ನಿಂದ ಅನೇಕ ಅನುಕೂಲಗಳು ಕೂಡ ಇವೆ ಅನ್ನುವಂತಹದ್ದು ಸರ್ಕಾರದ ವಾದ. ಹಾಗಾಗಿ ಬಿಲ್ ಮಂಡನೆ ಆದ ಬಳಿಕ ಏನೆಲ್ಲ ಚರ್ಚೆ ಆಗತ್ತೆ ಅನ್ನುವಂತಹದ್ದನ್ನು ಕಾದ್ ನೋಡ್ಬೇಕು. ಅದರ ಜೊತೆಗೆ ಈ ಬಿಲ್ ಮಂಡನೆ ಆಗಿ ಇದು ರಾಜ್ಯಪಾಲರ ಅಂಕಿತಕ್ಕೆ ಹೋಗಿ ರಾಜ್ಯಪಾಲರಿಂದ ಅಂಕಿತ ಆಗಿ ಬಂದ ನಂತರ ದಿನವೇ ಈ ಬಿಲ್ ಜಾರಿ ಆಗುತ್ತೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.